ನಮಸ್ಕಾರ ವೀಕ್ಷಕರೇ, ಶೋಧ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ಸಕ್ಕರೆ ಕಾಯಿಲೆಯ ಆರಂಭಿಕ ಲಕ್ಷಣಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುತ್ತಿದ್ದೇವೆ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಶೋಧ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟಚ್ ಮಾಡಿ. ಸಕ್ಕರೆ ಕಾಯಿಲೆಯ ಪ್ರಮುಖ ಆರಂಭಿಕ ಲಕ್ಷಣಗಳು ಹೇಗಿರುತ್ತೆ? ದೇಹದಲ್ಲಿ ರಕ್ತದ ಸಕ್ಕರೆ ಮಟ್ಟ ಅಂದರೆ ಬ್ಲಡ್ ಶುಗರ್ ಲೆವೆಲ್ ಹೆಚ್ಚಾಗಲು ತೊಡಗಿದಾಗ ದೇಹವು ಕೆಲವು ಮುನ್ಸೂಚನೆಗಳನ್ನು ನೀಡುತ್ತದೆ. ಅವುಗಳೆಂದರೆ, ಮೊದಲನೇದಾಗಿ ಅತಿಯಾದ ಬಾಯಾರಿಕೆ. ಎಷ್ಟು ನೀರು ಕುಡಿದರೂ ಪದೇ ಪದೇ ಗಂಟಲು ಒಣಗುವಂತಾಗುತ್ತದೆ ಮತ್ತು ಅತಿಯಾಗಿ ಬಾಯಾರಿಕೆ ಆಗುವುದು ಇದರ ಪ್ರಮುಖ ಲಕ್ಷಣ. ಎರಡನೆಯದು ಪದೇ ಪದೇ ಮೂತ್ರ ವಿಸರ್ಜನೆ ಮಾಡೋದು. ರಕ್ತದಲ್ಲಿನ ಹೆಚ್ಚುವರಿ ಸಕ್ಕರೆಯನ್ನು ಹೊರಹಾಕಲು ಕಿಡ್ನಿ ಹೆಚ್ಚು ಕೆಲಸ ಮಾಡುತ್ತದೆ. ಹೀಗಾಗಿ ವಿಶೇಷವಾಗಿ ರಾತ್ರಿ ವೇಳೆಯಲ್ಲಿ ಪದೇ ಪದೇ ಮೂತ್ರ ವಿಸರ್ಜನೆಗೆ ಹೋಗಬೇಕಾಗುತ್ತದೆ. ಮೂರನೇದು ಅತಿಯಾಗಿ ಹಸಿವು ಮತ್ತು ಸುಸ್ತು. ನಾವು ತಿನ್ನುವ ಆಹಾರ ಸರಿಯಾಗಿ ಶಕ್ತಿಯಾಗಿ ಬದಲಾಗದ ಕಾರಣ ದೇಹಕ್ಕೆ ಗ್ಲೂಕೋಸ್ ಕೊರತೆಯಾಗಿ ಸದಾ ಹಸಿವು ಮತ್ತು ವಿಪರೀತ ಆಯಾಸ ಕಾಣಿಸಿಕೊಳ್ಳುತ್ತದೆ. ತೂಕದಲ್ಲಿ ಹಠಾತ್ ಇಳಿಕೆ. ಯಾವುದೇ ಡಯಟ್ ಅಥವಾ ವ್ಯಾಯಾಮ ಮಾಡದಿದ್ದರೂ ಇದ್ದಕ್ಕಿದ್ದಂತೆ ತೂಕ ಕಡಿಮೆಯಾಗುತ್ತದೆ. ಮಸುಕಾದ ದೃಷ್ಟಿ. ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾದಾಗ ಕಣ್ಣಿನಲ್ಲಿ ಲೆನ್ಸ್ ಪ್ರಭಾವ ಬೀರುತ್ತದೆ. ಇದರಿಂದ ದೃಷ್ಟಿ ಮಸುಕಾಗಬಹುದು. ಗಾಯಗಳು ಗುಣವಾಗುವುದೇ ಇಲ್ಲ, ಎಷ್ಟೋ ತಡವಾಗುತ್ತೆ. ದೇಹದಲ್ಲಿ ಸಣ್ಣ ಪುಟ್ಟ ಗಾಯಗಳಾದರೆ ಅಥವಾ ಕಟ್ಟಾಯಿತು ಎಂದರೆ ಅದು ಗುಣವಾಗಲು ಬಹಳ ದಿನಗಳೇ ಬೇಕಾಗುತ್ತೆ. ಕೈ ಕಾಲು ಆಗಾಗ ಜೋಮ್ ಹಿಡಿಯುವುದು ಅಂತಲೂ ಕೂಡ ಹೇಳ್ತಾರೆ. ನರಗಳ ಮೇಲೆ ಸಕ್ಕರೆ ಕಾಯಿಲೆಯ ಪ್ರಭಾವ ಬೀರಲಾರಂಭಿಸಿದಾಗ ಕೈ ಮತ್ತು ಕಾಲುಗಳ ಪಾದಗಳಲ್ಲಿ ಸೂಜಿ ಚುಚ್ಚಿದಂತೆ ಅನುಭವ ಆಗುತ್ತದೆ. ಇದನ್ನು ಜೋಮ್ ಹಿಡಿಯುತ್ತದೆ ಅಂತಲೂ ಕೂಡ ಹೇಳುತ್ತಾರೆ. ನೋಡ್ತಾರಲ್ಲ ವೀಕ್ಷಕರೇ, ಇದು ಸಕ್ಕರೆ ಕಾಯಿಲೆಯಿಂದ ಬರುವಂತಹ, ಸಕ್ಕರೆ ಕಾಯಿಲೆ ಬಂದಿದ್ದರೆ ಇರುವಂತಹ ರೋಗ ಲಕ್ಷಣಗಳು. ಇದನ್ನು ನೋಡಿ ಮತ್ತು ನಿಮ್ಮ ಅನುಭವ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ನಿಮಗೇನಾದರೂ ಇಂತಹ ರೋಗಗಳಿತ್ತು ಅಂತಂದರೆ ಆದಷ್ಟು ಬೇಗ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸಿಕೊಳ್ಳಿ. ಇದು ಇವತ್ತಿನ ಸಕ್ಕರೆ ಕಾಯಿಲೆಯ ಆರಂಭಿಕ ಲಕ್ಷಣಗಳ ಬಗ್ಗೆ ಒಂದು ಪುಟ್ಟ ಶೋಧ. ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡುತ್ತೇವೆ. ಶೋಧ ಸದಾ ನಿಮ್ಮೊಂದಿಗೆ.